ಇದು ಗೂಗಲ್ ಪಿಕ್ಸೆಲ್ 10 ರೀಸೆಂಟ್ಲಿ ನಮ್ಮ ಭಾರತದಲ್ಲಿ ಲಾಂಚ್ ಆಗಿದೆ. ಈ ವಿಡಿಯೋಲಿ ನಾನು ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತೀನಿ. ಇದು ಒಂದೇ ಫೋನ್ ಲಾಂಚ್ ಆಗಿಲ್ಲ, ಇದ್ರ ಜೊತೆಗೆ ಗೂಗಲ್ ಪಿಕ್ಸೆಲ್ 10 ಪ್ರೋ ಮತ್ತೆ ಗೂಗಲ್ ಪಿಕ್ಸೆಲ್ 10 ಪ್ರೋ ಎಕ್ಸೆಲ್ ಕೂಡ ಲಾಂಚ್ ಆಗಿದೆ. ಹಾಗೆ ಈ ಪಿಕ್ಸೆಲ್ 10 ನ ಪ್ರೈಸಿಂಗ್ ಬಂದು 79,999 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಪ್ರೀಮಿಯಂ ಲೆವೆಲ್ ಫೋನ್ ಆಗಿದೆ. ಸ್ವಲ್ಪ ಜನರಿಗೆ ಇದು ಕಾಸ್ಟ್ಲಿ ಫೋನ್ ಅಂತ ಅನ್ನಿಸ್ಬೋದು, ಆದ್ರೆ ಈ ಫೋನ್ ತುಂಬಾ ಇಂಟ್ರೆಸ್ಟಿಂಗ್ ಎಐ ಫೀಚರ್ಸ್ ನೊಂದಿಗೆ ಬರುತ್ತೆ. ಈ ಎಐ ಫೀಚರ್ಸ್ ಈ ಫೋನ್ ನ ಯುನೀಕ್ ಫೋನ್ ಮಾಡುತ್ತೆ. ಪಿಕ್ಸೆಲ್ ಸೀರೀಸ್ ಫೋನ್ಸ್ ಆಂಡ್ರಾಯ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಫ್ರೆಂಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡ್ತವೆ. ಹಾಗೆ ಲಾಂಗ್ ಟರ್ಮ್ ಯೂಸೇಜ್ಗೆ ಇದು ಪರ್ಫೆಕ್ಟ್ ಫೋನ್ ಆಗಿದಾವೆ. ಹಾಗೆ ಈ ಫೋನ್ ನಮಗೆ ಗೂಗಲ್ ಅವರೇನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಸ್ಮಾರ್ಟ್ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ಹೋಗಿ ನೀವು ತಗೋಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡಿ ಈ ತರ ಇರುತ್ತೆ. ಬ್ಲೂ ಕಲರ್ ಅಲ್ಲಿ ಇದೆ. ಇದು ಸ್ವಲ್ಪ ಚಿಕ್ಕ ಬಾಕ್ಸ್ ಆಗಿದೆ. ಇದು ಸ್ವಲ್ಪ ಯೂನಿಕ್ ಟೈಪ್ ಪ್ಯಾಕಿಂಗ್ ಆಗಿದೆ. ಹಾಗೆ ನಾವು ಇದನ್ನ ಓಪನ್ ಮಾಡ್ತಾ ಇದ್ದಂಗೆ ಇದರಲ್ಲಿ ನಮಗೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಫೋನ್ ಸಿಗುತ್ತೆ. ಇದು ತುಂಬಾ ಪ್ರೀಮಿಯಂ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಹಾಗೆ ಬಾಕ್ಸ್ ಅಲ್ಲಿ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಯೂಸರ್ ಮ್ಯಾನ್ಯುಯಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ. ಕೊನೆಯದಾಗಿ ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ. ಬಾಕ್ಸ್ ಅಲ್ಲಿ ನಿಮ್ಗೆ ಇದರ ಬ್ಯಾಕ್ ಕವರ್ ಸಿಗೋದಿಲ್ಲ ಮತ್ತೆ ಚಾರ್ಜರ್ ಸಿಗೋದಿಲ್ಲ. ಈ ಫೋನ್ ತಗೊಂಡ್ಮೇಲೆ ಇದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರ ಡಿಸೈನ್ ಪ್ರೀಮಿಯಂ ಆಗಿದೆ. ಇದು ಗ್ಲಾಸಿ ಫಿನಿಶಿಂಗ್ ನ ಹೊಂದಿದೆ. ಇದರ ಮೇಲೆ ಸ್ವಲ್ಪ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳುತ್ತೆ. ಇದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ. ಆದ್ರೆ ಇದಕ್ಕೆ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಸೈಡ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರಿಂದ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ಫೋನ್ ಸ್ಟ್ರಾಂಗ್ ಇದೆ. ಕೈಯಿಂದ ಮಿಸ್ ಆಗಿ ಬಿದ್ರೆ ಜಾಸ್ತಿ ಏನೋ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಇದರಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗುತ್ತೆ. ಇದು ಫೋನ್ ಕಲರ್ಗೆ ಫ್ರೇಮ್ ಕಲರ್ ಮ್ಯಾಚ್ ಆಗುತ್ತೆ. ಇದರ ಕ್ಯಾಮ್ರಾ ಮಾಡ್ಯೂಲ್ ಸ್ವಲ್ಪ ದಪ್ಪ ಇದೆ. ಇದನ್ನ ಕೆಳಗಿಟ್ರೆ ಫಸ್ಟ್ ಕ್ಯಾಮ್ರಾನೇ ಟಚ್ ಆಗುತ್ತೆ. ಹಾಗೆ ಗ್ಲಾಸಿ ಫಿನಿಶಿಂಗ್ ನ ಹೊಂದಿರೋದ್ರಿಂದ ಇದು ಸ್ಲೈಟ್ಲಿ ಸ್ಲಿಪ್ರಿ ಆಗಿರುತ್ತೆ. ಇದರ ಗ್ರಿಪ್ ಚೆನ್ನಾಗಿಲ್ಲ, ಕೈಯಿಂದ ಜಾರುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕ್ಲೇಬೇಕು. ಇದು ಬಂದು 4 ಡಿಫ್ರೆಂಟ್ ಕಲರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇಂಡಿಗೋ ಕಲರ್, ಫ್ರಾಸ್ಟ್ ಕಲರ್, ಲೆಮನ್ ಗ್ರಾಸ್ ಕಲರ್ ಮತ್ತೆ ಒಬ್ಸಿಡಿಯನ್ ಕಲರ್. ಈ 4 ಕಲರ್ ಚೆನ್ನಾಗಿದೆ. ಆದ್ರೆ ಪರ್ಸನಲಿ ನನಗೆ ಈ ಇಂಡಿಗೋ ಕಲರ್ ಇಷ್ಟ ಆಯ್ತು. ಈ ಕಲರ್ ಚೆನ್ನಾಗಿದೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇದಕ್ಕೆ IP68 ವಾಟರ್ ಹಾಗೆ ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಇದರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನೂ ಆಗೋದಿಲ್ಲ. ಇದನ್ನ 30 ಮಿನಿಟ್ಸ್ ಅಪ್ ಟು 2 ಮೀಟರ್ಸ್ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಫೋನ್ಗೆ ಏನೂ ಆಗೋದಿಲ್ಲ. ನೆಕ್ಸ್ಟ್ ಇದರ ವೆಯ್ಟ್ ನ ನಾವು ನೋಡೋದಾದ್ರೆ, ಈ ಫೋನ್ 214 ಗ್ರಾಮ್ ವೆಯ್ಟ್ ಇದೆ. 8.6 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ಸ್ವಲ್ಪ ಭಾರ, ಸ್ವಲ್ಪ ದಪ್ಪ ಇದೆ. ಆದ್ರೆ ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಪ್ರೀಮಿಯಂ ಫೀಲ್ ಬರುತ್ತೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ನ ನಾವು ನೋಡೋದಾದ್ರೆ, ಈ ಫೋನ್ ಕೆಳಗಡೆ 2 ಸ್ಪೀಕರ್ ಗ್ರಿಲ್ ಇದಾವೆ. USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ವಾಲ್ಯೂಮ್ ರಾಕರ್ ಇದೆ. ಇದರ ಮೇಲೆ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಯೂಶಲಿ ಎಲ್ಲಾ ಫೋನ್ಸ್ ಅಲ್ಲಿ ವಾಲ್ಯೂಮ್ ರಾಕರ್ ಮೇಲೆ ಇರುತ್ತೆ, ಪವರ್ ಬಟನ್ ಕೆಳಗಡೆ ಇರುತ್ತೆ. ಆದ್ರೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗೆ ಈ ಫೋನ್ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ. ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಸಿಂಗಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ ಒಂದು ಫಿಸಿಕಲ್ ಸಿಮ್ ಕಾರ್ಡ್ ಹಾಕಬಹುದು, ಜೊತೆಗೆ ಇನ್ನೊಂದು ಇ ಸಿಮ್ ಯೂಸ್ ಮಾಡಬಹುದು. ಹಾಗೆ ಈ ಫೋನ್ ಅಲ್ಲಿ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.3 ಇಂಚಸ್ ಫುಲ್ HD ಪ್ಲಸ್ ಅಮಲಾಡ್ ಡಿಸ್ಪ್ಲೇ ಸಿಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಜೊತೆಗೆ ಇದು ಕಾಂಪ್ಯಾಕ್ಟ್ ಸೈಜ್ ಫೋನ್ ಆಗಿದೆ. ಒನ್ ಹ್ಯಾಂಡ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಇದರಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಇದರಲ್ಲಿ 3000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ ಮತ್ತೆ 2000 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ. ಈ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇಂಡೋರ್ ಆಗಿ ಔಟ್ಡೋರ್ ಅಲ್ಲಿ ವಿಸಿಬಿಲಿಟಿ ಚೆನ್ನಾಗಿದೆ. ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಎಲ್ಲ ವಿಸಿಬಲ್ ಆಗಿ ಕಾಣಿಸುತ್ತೆ. ಆರಾಮಾಗಿ ಯೂಸ್ ಮಾಡಬಹುದು. ಹಾಗೆ ಇದಕ್ಕೆ PWM ಡಿಮ್ಮಿಂಗ್ ಸಿಗುತ್ತೆ. ಇದರಿಂದ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಲೋ ಲೈಟ್ ಅಲ್ಲಿ ಯೂಸ್ ಮಾಡಬಹುದು. ಇದರಲ್ಲಿ ಪಂಚ್ ಹೋಲ್ ಕ್ಯಾಮೆರಾ ಇದೆ. ಇದರ ಬೆಸಲ್ಸ್ ತುಂಬಾ ಕಡಿಮೆ ಇದೆ. ಚಿನ್ ಕೂಡ ಕಡಿಮೆ ಇದೆ. ಸಿಮೆಟ್ರಿಕ್ ಬೆಸಲ್ಸ್ ನೋಡೋದಕ್ಕೆ ಸಿಗುತ್ತೆ. ಇದರಿಂದ ಕಂಟೆಂಟ್ಸ್ ನೋಡುವಾಗ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು HDR10+ ಗೆ ಸಪೋರ್ಟ್ ಮಾಡುತ್ತೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನೋಡಬಹುದು. ನೆಟ್ಫ್ಲಿಕ್ಸ್ ಅಲ್ಲಿ ವೈಡ್ ಬ್ಯಾಂಡ್ L1 ಜೊತೆಗೆ HDR ಸಪೋರ್ಟ್ ಕೂಡ ಸಿಗುತ್ತೆ. ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಓವರ್ ಆಲ್ ಇದರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹಾಗೆ ಇದರ ಹ್ಯಾಪ್ಟಿಕ್ಸ್ ತುಂಬಾ ಚೆನ್ನಾಗಿದೆ. ವೈಬ್ರೇಷನ್ ಫೀಲ್ ಆಗುತ್ತೆ.
ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಗೂಗಲ್ ಕಡೆಯಿಂದ ಟೆನ್ಸರ್ G5 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 3nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಜೊತೆಗೆ ಟೈಟನ್ M2 ಸೆಕ್ಯೂರಿಟಿ ಚಿಪ್ ಕೂಡ ಸಿಗುತ್ತೆ. ಇದರಲ್ಲಿ LPDDR5X RAM ಸಿಗುತ್ತೆ. UFS 4.0 ಸ್ಟೋರೇಜ್ ಟೈಪ್ ಸಿಗುತ್ತೆ. RAM ಟೈಪ್ ಸ್ಟೋರೇಜ್ ಟೈಪ್ ಎರಡು ಚೆನ್ನಾಗಿದೆ. ಮತ್ತೆ ಇದರಲ್ಲಿ 11,96,000 ಪ್ಲಸ್ ಅಂಟುಟೂ ಸ್ಕೋರ್ ಇದೆ. ಇದರ ಅಂಟುಟೂ ಸ್ಕೋರ್ ಸ್ವಲ್ಪ ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಬರಬೇಕಾಗಿತ್ತು. ಈ ಫೋನ್ ಅಲ್ಲಿ ಥ್ರಾಟ್ಲಿಂಗ್ ಇಶ್ಯೂಸ್ ಇದೆ. ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ನ ಕೂಡ ಚೆಕ್ ಮಾಡಿದ್ವಿ. ಈ ಫೋನ್ 29 ಡಿಗ್ರಿ ಸೆಲ್ಸಿಯಸ್ ಇಂದ 44 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯಿತು. ಈ ಫೋನ್ ಜಾಸ್ತಿ ಹೀಟ್ ಆಗ್ತಾ ಇದೆ. ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂ ಸ್ವಲ್ಪ ಇದೆ. ಜೊತೆಗೆ ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆಕ್ ಮಾಡಿದ್ವಿ. 39% ಇಂದ 26% ವರೆಗೂ ಬ್ಯಾಟರಿ ಡ್ರೈನ್ ಆಯಿತು. ಇದರ ಬ್ಯಾಟರಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಹಾಗೆ ಇದರ ಗೇಮಿಂಗ್ ಕಡೆ ಬಂದ್ರೆ ಇದರಲ್ಲಿ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹೈ ಗ್ರಾಫಿಕ್ಸ್ ಸೆಟ್ಟಿಂಗ್ ಅಲ್ಲಿ ಕೂಡ ಆಡಬಹುದು, ಯಾವುದೇ ಇಶ್ಯೂಸ್ ಇಲ್ಲ. ಇದರಲ್ಲಿ ಗೇಮ್ ಆಡುವಾಗ ಸ್ವಲ್ಪ ಫ್ರೇಮ್ ಡ್ರಾಪ್ ಆಗುತ್ತೆ, ಆದ್ರೆ ಲ್ಯಾಗ್ ಫೀಲ್ ಆಗೋದಿಲ್ಲ. ಇದು ಗೇಮಿಂಗ್ ಟಾರ್ಗೆಟೆಡ್ ಫೋನ್ ಅಲ್ಲ, ಇದರಲ್ಲಿ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಹಾಗೆ ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂಸ್ ಸ್ವಲ್ಪ ಇದೆ. ಗೇಮ್ಸ್ ಆಡುವಾಗ 40 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯಿತು. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಇದು ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 16 ನಲ್ಲಿ ಬರುತ್ತೆ. ಇದಕ್ಕೆ 7 ಇಯರ್ಸ್ ಮೇಜರ್ OS ಅಪ್ಡೇಟ್ ಹಾಗೆ 7 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಇದನ್ನ ಲಾಂಗ್ ಟರ್ಮ್ ವರ್ಗೂ ಯೂಸ್ ಮಾಡಬಹುದು. ಇದು ಗೂಗಲ್ ಫೋನ್ ಆಗಿರೋದ್ರಿಂದ ಟೈಮ್ ಟು ಟೈಮ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಜೊತೆಗೆ ಆಂಡ್ರಾಯ್ಡ್ ಅಪ್ಡೇಟ್ಸ್ ಎಲ್ಲ ಫೋನ್ಗಿಂತ ಈ ಪಿಕ್ಸೆಲ್ ಫೋನ್ ಅಲ್ಲಿ ಮೊದಲೇ ಬರುತ್ತೆ. ಅಪ್ಡೇಟ್ಸ್ ಬಗ್ಗೆ ಯಾವುದೇ ಯೋಚನೆ ಬೇಡ. ಇದರಲ್ಲಿ ಯಾವುದೇ ಪ್ರೀ ಇನ್ಸ್ಟಾಲ್ ಆಪ್ಗಳು ಬರೋದಿಲ್ಲ. ಇದರಲ್ಲಿ ನಿಮಗೆ ಕ್ಲೀನ್ UI ಸಿಗುತ್ತೆ. ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇದರ ಆಪ್ಸ್ ಓಪನಿಂಗ್ ಕ್ಲೋಸಿಂಗ್ ಆನಿಮೇಷನ್ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಜೊತೆಗೆ ಇದರಲ್ಲಿ ತುಂಬಾ AI ಫೀಚರ್ಸ್ಗಳು ಸಿಗುತ್ತೆ. ಗೂಗಲ್ನ ಎಲ್ಲ AI ಫೀಚರ್ಸ್ಗಳು ಸಿಗುತ್ತೆ. ಅಂದ್ರೆ ಗೂಗಲ್ ಜೆಮಿನಿ, ಸರ್ಕಲ್ ಟು ಸರ್ಚ್ ಇದೆಲ್ಲ ಸಿಗುತ್ತೆ. ಇದು ಡೆಮೋ ಫೋನ್ ಆಗಿದೆ, ಅದರಿಂದ ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಕ್ಕೆ ಆಗಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 48 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. 10.8 ಮೆಗಾ ಪಿಕ್ಸೆಲ್ 5x ಟೆಲಿಫೋಟೋ ಕ್ಯಾಮೆರಾ ಸಿಗುತ್ತೆ. 10.5 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರ ಫೋಟೋಸ್ ಹಾಗೆ ವಿಡಿಯೋಸ್ ಅಲ್ಲಿ 5x ಆಪ್ಟಿಕಲ್ ಝೂಮ್ ಮಾಡಬಹುದು. ಹಾಗೆ ಮ್ಯಾಕ್ಸಿಮಮ್ 20x ಡಿಜಿಟಲ್ ಝೂಮ್ ಮಾಡಬಹುದು. ಇದರಲ್ಲಿ 100x ಝೂಮ್ ಇಲ್ಲ, ಅದೆಲ್ಲ ಪ್ರೋ ಮಾಡೆಲ್ ಅಲ್ಲೇ ಅಷ್ಟೇ ಸಿಗೋದು. ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರ ಇಮೇಜ್ ಪ್ರೊಸೆಸಿಂಗ್ ಚೆನ್ನಾಗಿದೆ, ಫೋಟೋಸ್ ಚೆನ್ನಾಗಿ ಬರುತ್ತೆ. 20x ಝೂಮ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ದೂರದಲ್ಲಿ ಇರೋ ಟೆಕ್ಸ್ಟ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ 3 ಝೂಮ್ ಆಪ್ಷನ್ಸ್ ಗಳು ಸಿಗುತ್ತೆ. 1.5x, 2x ಹಾಗೆ 3x. ಈ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಬ್ರೈಟ್ ಇಮೇಜಸ್ ಬರುತ್ತೆ. ಎಡ್ಜ್ ಡಿಟೆಕ್ಷನ್ ಕೂಡ ಚೆನ್ನಾಗಿದೆ. ಹಾಗೆ ಸೆಲ್ಫಿ ಫೋಟೋಸ್ ಕಡೆ ಬಂದ್ರೆ ಇದರಲ್ಲಿ 0.7x ಹಾಗೆ 1x ಝೂಮ್ ಸಪೋರ್ಟ್ ಸಿಗುತ್ತೆ. ಇದು ಗ್ರೂಪ್ ಫೋಟೋಸ್ ತೆಗಿಬೇಕಾದ್ರೆ ಯೂಸ್ ಆಗುತ್ತೆ. ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸೆಲ್ಫಿ ಪೋರ್ಟ್ರೇಟ್ ಮೋಡ್ ಅಲ್ಲಿ 0.7x ಹಾಗೆ 1x ಝೂಮ್ ಆಪ್ಷನ್ ಸಿಗುತ್ತೆ. ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಡೈನಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಹಾಗೆ ಇದರ ವಿಡಿಯೋಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಫ್ರಂಟ್ ಹಾಗೆ ಬ್ಯಾಕ್ ಕ್ಯಾಮೆರಾಯಿಂದ 4K ವಿಡಿಯೋಸ್ನ 60 FPS ಅಲ್ಲಿ ತೆಗಿಬಹುದು. ಇದರಲ್ಲಿ OIS ಸಪೋರ್ಟ್ ಸಿಗುತ್ತೆ. ಇದರಲ್ಲಿ ವಿಡಿಯೋಸ್ ಅಲ್ಲಿ ಸ್ಟೆಬಿಲೈಸೇಷನ್ ಚೆನ್ನಾಗಿದೆ, ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ವಿಡಿಯೋಸ್ ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ. ವಿಡಿಯೋಸ್ ಅಲ್ಲಿ 20x ಝೂಮ್ ಮಾಡಬಹುದು. ಹಾಗೆ ಸೆಲ್ಫಿ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಇದರಲ್ಲಿನೂ ಸ್ಟೆಬಿಲೈಸೇಷನ್ ಚೆನ್ನಾಗಿದೆ. ಓವರ್ ಆಲ್ ಇದರ ಕ್ಯಾಮೆರಾ ಕ್ವಾಲಿಟಿ ಚೆನ್ನಾಗಿದೆ. ಈ ಫೋನಿಂದ ತೆಗೆದ ಎಲ್ಲ ವಿಡಿಯೋಸ್ ಹಾಗೆ ಫೋಟೋಸ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಚೆಕ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಬರುತ್ತೆ ಫೋಟೋಸ್ ಹಾಗೆ ವಿಡಿಯೋಸ್ ಅಂತ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 4970 mAh ಬ್ಯಾಟರಿ ಸಿಗುತ್ತೆ. ಇದು 30 ವ್ಯಾಟ್ ವೈರ್ಡ್ ಚಾರ್ಜಿಂಗ್ ಹಾಗೆ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ಬಾಕ್ಸ್ ಅಲ್ಲಿ ನಿಮಗೆ ಚಾರ್ಜರ್ ಸಿಗೋದಿಲ್ಲ, ಆದ್ರೆ ಇದು ಸ್ವಲ್ಪ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇನ್ನು ಸ್ವಲ್ಪ ಸ್ಪೀಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಇರ್ತಾ ಇತ್ತು. ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ವೈಫೈ 7 ಇದೆ, ಬ್ಲೂಟೂತ್ 6 ಸಿಗುತ್ತೆ, NFC ಸಪೋರ್ಟ್ ಇದೆ. ಇದರ USB ಟೈಪ್ 3.2 ಇದೆ. ಇದರಿಂದ ಡೇಟಾ ಸ್ಪೀಡ್ ಆಗಿ ಟ್ರಾನ್ಸ್ಫರ್ ಮಾಡಬಹುದು. ಆದ್ರೆ ಇದರಲ್ಲಿ IR ಬ್ಲಾಸ್ಟರ್ ಇಲ್ಲ, ಆದ್ರೆ ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಸದ್ಯಕ್ಕೆ ಒಂದೇ ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ. 12GB RAM, 256GB ಸ್ಟೋರೇಜ್. ಇದಕ್ಕೆ 79,999 ಆಗುತ್ತೆ. ಜೊತೆಗೆ ಇದಕ್ಕೆ ಬೇರೆ ಬೇರೆ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತಂದ್ರೆ ನಿಮ್ ಬಜೆಟ್ ಏನಾದ್ರೂ 80,000 ಆಗಿದ್ದು ಆ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಒಂದು ಬೆಸ್ಟ್ ಫ್ಲಾಗ್ಶಿಪ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ತಗೋಬಹುದು.
ನೀವು ಐಫೋನ್ 16 ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇದನ್ನ ಬಿಟ್ಟು ಈ ಪಿಕ್ಸೆಲ್ 10 ತಗೋಬೇಕು. ಇದರಲ್ಲಿ ನಿಮಗೆ ಬೆಟರ್ AI ಫೀಚರ್ ಸಿಗುತ್ತೆ. ಇದರಲ್ಲಿ ಸಾಫ್ಟ್ವೇರ್ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಆದ್ರೆ ಇದರಲ್ಲಿ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನೂ ಬೆಟರ್ ಆಗ್ಬೋದಿತ್ತು. ಜೊತೆಗೆ ಇದರಲ್ಲಿ ಸ್ವಲ್ಪ ಓವರ್ ಹೀಟಿಂಗ್ ಇಶ್ಯೂಸ್ ಇದೆ, ಇದನ್ನ ಗೂಗಲ್ ಅವರು ಸರಿ ಮಾಡಬೇಕು. ನಿಮಗೆ ಡೈಲಿ ಯೂಸೇಜ್ಗೆ ಒಂದು ಪ್ರೀಮಿಯಂ ಫೋನ್ ಬೇಕಾಗಿದ್ರೆ ಡೆಫಿನೆಟ್ಲಿ ಈ ಫೋನ್ ತಗೋಬಹುದು. ಹೀಟಿಂಗ್ ಇಶ್ಯೂಸ್ ಬಿಟ್ರೆ ಈ ಫೋನ್ ಚೆನ್ನಾಗಿದೆ, ಗೇಮಿಂಗ್ಗೋಸ್ಕರ ಈ ಫೋನ್ ಚೆನ್ನಾಗಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಗೂಗಲ್ ಪಿಕ್ಸೆಲ್ 10 ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ಪಿಕ್ಸೆಲ್ 10 ಪ್ರೋನ ಅನ್ಬಾಕ್ಸಿಂಗ್ ಮಾಡಬೇಕಾ ಬೇಡವಾ ಅಂತಾನೂ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.